ಇವತ್ತಿನ ವಿಷಯ ಭ್ರಮೆ, ಇಲ್ಯೂಷನ್. ಈ ವಿಷಯ ಯಾಕೆ ತಿಳ್ಕೋಬೇಕು ಅಂದರೆ, ಆಧ್ಯಾತ್ಮಿಕತೆ ಅಂದರೆ ಭ್ರಮೆ ಅಲ್ಲ. ಆಧ್ಯಾತ್ಮಿಕತೆಗೆ ಯಾವಾಗ ಬರ್ತೀವಿ ಅವಾಗ ನಾವು ಭ್ರಮೆಯಿಂದ ಹೊರಗೆ ಬರ್ತೀವಿ. ಧ್ಯಾನಕ್ಕೆ ಮುಂಚೆ ಆಧ್ಯಾತ್ಮಿಕತೆ ಇರಲ್ಲ, ಪ್ರಾಪಂಚಿಕತೆ. ಯಾವಾಗ ಧ್ಯಾನಕ್ಕೆ ಬರ್ತೀವಿ ಆವಾಗ ಆಧ್ಯಾತ್ಮಿಕತೆ ಪ್ರಾರಂಭ ಆಗುತ್ತೆ ನಮ್ಮ ಜೀವನದಲ್ಲಿ. ನಾವೇನು ಅನ್ಕೊಂಡಿದ್ವಿ, ಎಷ್ಟೋ ಊಹೆಗಳಿರುತ್ತೆ, ಎಷ್ಟೋ ವಿಚಿತ್ರ ಅನ್ಕೊಂಡಿರ್ತೀವಿ. ನಾವೇನೇನೋ ನಮ್ಮ ಅನ್ಕೊಂಡಿದ್ದೆಲ್ಲ ಕರೆಕ್ಟ್ ಅನ್ಕೊಂಡಿರ್ತೀವಿ. ಧ್ಯಾನ ಮಾಡ್ತಾ 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 ಆ ಭ್ರಮೆಗಳೆಲ್ಲ, ನಾನೇನು ತಿಳ್ಕೊಂಡಿದ್ದೆ ಕೆಲವೊಂದು ಸರಿ ಇರ್ಬೋದು, ಅದರಲ್ಲಿ ಎಷ್ಟೋ ತಪ್ಪುಗಳಿದೆ ಅಂತ ಅರಿವಿಗೆ ಬರುತ್ತೆ ಧ್ಯಾನಕ್ಕೆ ಬಂದಮೇಲೆ. ಆವಾಗ ಆ ಒಂದು ಏನು ಅಜ್ಞಾನ ಇತ್ತು, ಆ ಭ್ರಮೆ ಇತ್ತು, ಆ ಭ್ರಮೆಯಿಂದ ಹೊರಗೆ ಬರ್ತೀವಿ ನಾವು. ನೋಡಿ, ಪ್ರತಿಯೊಬ್ಬ ಏನು ಭ್ರಮೆ ಅಂತಕ್ಕಂಥ ಭ್ರಮೆಯಲ್ಲಿ ಬದುಕ್ತಿದ್ದಾನೆ, ಅದು ಅಲ್ಲ, ಶಾಶ್ವತ ಅಲ್ಲ. ಇದು ಈ ದೇಹ ಶಾಶ್ವತ ಅಲ್ಲ, ಮನಸ್ಸು ಶಾಶ್ವತ ಅಲ್ಲ, ಬುದ್ಧಿ ಶಾಶ್ವತ ಅಲ್ಲ, ಆತ್ಮ ಶಾಶ್ವತ. ಈ ಒಂದು ವಿಶೇಷವಾದ ಜ್ಞಾನ, ವಿಶೇಷವಾದ ಸತ್ಯ ನಮಗೆ ಅರಿವಿಗೆ ಬರುತ್ತೆ ಯಾವಾಗ ನಾವು ಧ್ಯಾನಕ್ಕೆ ಬರ್ತೀವಿ. ಎಲ್ಲೇ ತನಕ ಧ್ಯಾನಕ್ಕೆ ಬರಲ್ವೋ ಅಲ್ಲೇ ತನಕ ನಾನೇನಿದ್ದೆ ಆ ಸ್ಥಿತಿನೇ ನಿಜ ಅನ್ಕೊಂತೀವಿ. ವಿಚಿತ್ರ ಭ್ರಮೆಯಲ್ಲಿ ಬದುಕ್ತಾ ಇರ್ತೀವಿ. ಈ ಭ್ರಮೆನೇ ಮನುಷ್ಯನ ಸುಟ್ಟಾಕ್ತಾ ಇರುತ್ತೆ ದಿನದಿನಕ್ಕೂ. ಸುಟ್ಟಾಕಿ ಏನಾಗ್ತಿರುತ್ತೆ, ಅವನು ಉಪಯೋಗ ಬರ್ದಿರತಕ್ಕಂಥ ಪರ್ಸನ್ ಆಗ್ತಿರ್ತಾನೆ. ಏನಕ್ಕೂ ಅವನಲ್ಲಿ ಯಾವುದೇ ಸಮಾಧಾನ ಇರಲ್ಲ, ಯಾವುದೇ ನೆಮ್ಮದಿ ಇರಲ್ಲ, ಯಾವುದೇ ಆನಂದ ಇರಲ್ಲ, 1% ಇರಲ್ಲ. ಬರೀ ದುಃಖನೇ ತುಂಬಿರುತ್ತೆ. ಬರೀ ನರಕನೇ, ಅವನ ಜೀವನ ಎಲ್ಲ ನರಕ ಇರುತ್ತೆ. ಯಾಕಂದ್ರೆ ಭ್ರಮೆಯಲ್ಲಿ ಬದುಕ್ತಾ ಇರ್ತಾನೆ. ಸತ್ಯ ಗೊತ್ತಿರಲ್ಲ. ಏನು ಸತ್ಯ ಅಂತಂದ್ರೆ ಸೆಲ್ಫ್ ರಿಯಲೈಸೇಷನ್. ನೋಡಿ, ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಆಗಬೇಕು. ಅದು ಭ್ರಮೆ ಅಲ್ಲ, ಆತ್ಮ ಸಾಕ್ಷಾತ್ಕಾರ ಆಗಬೇಕು. ನಿನಗೆ ಅನುಭವ ಆಗಬೇಕು. ನಾನು ಇಷ್ಟು ದಿನ ಏನೇನೋ ಪುರಾಣಗಳು ಕೇಳಿದೆ, ವೇದಗಳು ಕೇಳಿದೆ, ಉಪನಿಷತ್ತುಗಳು ಕೇಳಿದೆ, ಭಗವದ್ಗೀತೆ ಓದ್ದೆ, ಬೈಬಲ್ ಓದ್ದೆ, ಕುರಾನ್ ಓದ್ದೆ, ಏನೇನೋ ಓದ್ದೆ, ಎಲ್ಲ ಓದ್ದೆ. ಬಟ್ ಒಳಗಡೆ ದುಃಖ ಹೋಗಿಲ್ಲ, ಒಳಗಡೆ ಸಮಾಧಾನ ಸಿಕ್ಕಿಲ್ಲ, ನೆಮ್ಮದಿ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ಅಂದರೆ ಆತ್ಮ ಸಾಕ್ಷಾತ್ಕಾರ ಆಗಿಲ್ಲ ನನಗೆ. ನಾನು ಭ್ರಮೆಯಲ್ಲಿ ಬದುಕ್ತಿದ್ದೀನಿ, ಗೊತ್ತು ಅಂತಕ್ಕಂಥ ಭ್ರಮೆಯಲ್ಲಿ ಬದುಕ್ತಿದ್ದೀನಿ. ಓಹೋ, ನಾನು ಓದ್ದೆ ಆ ಬುಕ್ಕುಗಳೆಲ್ಲ, ನಾನು ಬುಕ್ಕೆಲ್ಲ ಓದಿದ್ದೀನಿ, ನನಗೆ ಗೊತ್ತು ಅಂತಕ್ಕಂಥ ಭ್ರಮೆಯಲ್ಲಿ ಬದುಕ್ತಾ ಇರ್ತಾನೆ ಮನುಷ್ಯ. ನಾನೇನೋ ಪೂಜೆಗಳು ಮಾಡ್ತಾ ಇದ್ದೀನಿ, ತೀರ್ಥಯಾತ್ರೆಗಳಿಗೆ ಹೋಗ್ತಾ ಇದ್ದೀನಿ, ಎಲ್ಲೆಲ್ಲೋ ಹೋಗ್ತಿದ್ದೀನಿ ನಾನು. ಆ ಎಲ್ಲೆಲ್ಲ ಹೋಗಿ ಎಲ್ಲ ಏನೇನೋ ನನಗೆ ಯಾರೋ ಆ ದೇವರು, ಆ ಭಗವಂತ ನನಗೆ ಆಶೀರ್ವಾದ ಮಾಡಿದ್ದಾನೆ. ಬರೇ ಕಾಲಲ್ಲೇ ನಾನು ಕಾಶಿಗೆ ಹೋಗಿ ಬಂದಿದ್ದೀನಿ, ಬರೇ ಕಾಲಲ್ಲೇ ಶ್ರೀಶೈಲಕ್ಕೆ ಹೋಗಿ ಬಂದಿದ್ದೀನಿ, ಇನ್ನೆಲ್ಲೆಲ್ಲ ಹೋಗಿದ್ದೀನಿ, ಹಿಮಾಲಯ ಸುತ್ತಿದ್ದೀನಿ ಬರೇ ಕಾಲಲ್ಲೇ. ನನಗೆಲ್ಲರೂ ಭಗವಂತರೆಲ್ಲರೂ ಬರೇ ಕಾಲೇ ಹೋದಾಗ ನನ್ನ ಕಷ್ಟ ನೋಡಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ಓ, ನನಗೆ ಮುಕ್ತಿ ಸಿಕ್ತು ಅಂತಕ್ಕಂಥ ಭ್ರಮೆಯಲ್ಲಿ ಬದುಕ್ತಾ ಇರ್ತಾನೆ ಮನುಷ್ಯ. ಅಂದ್ರೆ ವಿಚಿತ್ರ ಭ್ರಮೆಗಳು, ವಿಚಿತ್ರ ಅಜ್ಞಾನ, ಅಜ್ಞಾನಕ್ಕೆ ತಕ್ಕಂಥ ಭ್ರಮೆ. ನೋಡಿ, ಅವನಲ್ಲಿ ಎಂಥ ಅಜ್ಞಾನ ಇದೆ ಅಂತ ಭ್ರಮೆ. ಆತ್ಮ ಏನ್ ಮಾಡುತ್ತೆ, ಫಸ್ಟು ಮೂಲಾಧಾರ ಚಕ್ರ, ಬರೀ ಊಟ ಮಾಡೋದು ಮಲಗೋದು, ಯಾಕಂದ್ರೆ ಗೊತ್ತಿಲ್ಲ ಏನಂತ. ನೆಕ್ಸ್ಟು ಅಧಿಕಾರ ಬೇಕು, ಹೆಸರು ಬೇಕು, ಸ್ವಾಧಿಷ್ಠಾನ ಚಕ್ರ. ನೆಕ್ಸ್ಟು ಮಣಿಪೂರಕ ಚಕ್ರ, ಸುಮ್ಮನೆ ಪಾಂಡಿತ್ಯ, ಒಳಗಡೆ ಏನು ಇಲ್ಲ ಜ್ಞಾನ. ಅದಾದ್ಮೇಲೆ ಅನಾಥ, ಸೈಲೆಂಟ್ ಆಗುತ್ತೆ. ಅಂದ್ರೆ ಆತ್ಮದ ಪಯಣ ನೋಡಿ. ವಿಶ್ವ ಚಕ್ರ, ಆಜ್ಞಾ ಚಕ್ರ,
ಸಹಸ್ರಾರ ಚಕ್ರ. ಅಂದ್ರೆ ಆತ್ಮ ಪಯಣಿಸ್ತಾ ಇರುತ್ತೆ, ಮುಂದೆ ಮುಂದೆ ಹೋಗ್ತಾ ಇರುತ್ತೆ. ಎಲ್ಲೇ ತನಕ ಧ್ಯಾನ ಬರಲ್ವೋ, ಆಜ್ಞಾ ಚಕ್ರಕ್ಕೆ ಬರಲ್ವೋ, ಅಲ್ಲೇ ತನಕ ಭ್ರಮೆಯಲ್ಲೇ ಬದುಕ್ತಾ ಇರುತ್ತೆ ಆತ್ಮ. ತಿನ್ನೋದು ಮಲಗೋದು ನಿಜ ಅನ್ಕೊಂಡಿರುತ್ತೆ, ಅದೇ ಭ್ರಮೆ. ಅಧಿಕಾರನ ನಿಜ ಅನ್ಕೊಳುತ್ತೆ ಆತ್ಮ, ಅದು ಭ್ರಮೆನೇ. ನೋಡಿ. ಹ್ಮ್ ಗೊತ್ತಿಲ್ದಿರೋದು, ನನಗೇನು ಗೊತ್ತಿಲ್ಲ ಅಂತಕ್ಕಂಥ ಒಂದು ವಿಷಯದಲ್ಲಿ ಆ ಒಂದು ಒಂದು ಪರಿಜ್ಞಾನ ಇರಲ್ಲ, ಅರಿವೇ ಇರಲ್ಲ ಆತ್ಮಕ್ಕೆ. ಗೊತ್ತು ಅಂತಕ್ಕಂಥ ಭ್ರಮೆನಲ್ಲಿ ಬದುಕ್ತಾ ಇರುತ್ತೆ ಮಣಿಪೂರಕ ಚಕ್ರ. ನೋಡಿ. ಅನಾಥ ಚಕ್ರ ಸ್ವಲ್ಪ ಸೈಲೆಂಟ್ ಆಗುತ್ತೆ, ಸ್ವಲ್ಪ ಭ್ರಮೆ ಕಡಿಮೆ ಆಗುತ್ತೆ. ವಿಶುದ್ಧ ಚಕ್ರ ಕರ್ಮಗಳೆಲ್ಲ ಕ್ಲಿಯರ್ ಮಾಡ್ಕೊಳುತ್ತೆ, ಸೇವೆ ಮಾಡುತ್ತೆ ಸ್ವಲ್ಪ. ನೆಕ್ಸ್ಟು ಆಜ್ಞಾ ಚಕ್ರ ಧ್ಯಾನಕ್ಕೆ ಕೂತ್ಕೊಳುತ್ತೆ ಆತ್ಮ, ಧ್ಯಾನಕ್ಕೆ ಬರುತ್ತೆ. PSSM ಬರುತ್ತೆ, ಸರಿಯಾದ ಧ್ಯಾನ ಪದ್ಧತಿ ಸಿಗುತ್ತೆ ಆತ್ಮಕ್ಕೆ, ಶ್ವಾಸದ ಮೇಲೆ ಗಮನ ಸಿಗುತ್ತೆ. ಬೇರೆಲ್ಲ ವಿಧಗಳು ಮಾಡುತ್ತೆ ಆತ್ಮ, ಬೇರೆ ಬೇರೆ ವಿಷಯಗಳೆಲ್ಲ ಕಡೆ ಓಡಾಡುತ್ತೆ, ಬಟ್ ಏನು ಲಾಭ ಆಗೋದಿಲ್ಲ. ಅಲ್ಟಿಮೇಟ್ಲಿ ಧ್ಯಾನಕ್ಕೆ ಬರುತ್ತೆ, ಶ್ವಾಸದ ಮೇಲೆ ಗಮನಕ್ಕೆ ಬರುತ್ತೆ. ಅಂದ್ರೆ ಬೇರೆಲ್ಲ ವಿಧಗಳಿದೆ, ಧ್ಯಾನದ ನೂರಾರು ಪದ್ಧತಿಗಳಿದೆ ಅಂತಕ್ಕಂಥದ್ದು ಕೂಡ ಭ್ರಮೆನೇ, ಅಜ್ಞಾನನೇ. ನೋಡಿ, ಅದೇ ಭ್ರಮೆ. ಏನು ಉಸಿರಾಟ ನಿನ್ನಲ್ಲೇ ಇದೆ, ಉಚ್ಛ್ವಾಸ ನಿಶ್ವಾಸ ಇದೆ, ಸಹಜವಾಗಿ ನಡೀತಾ ಇದೆ. ಗಮನಿಸು, ಬೇರೆಲ್ಲ ಹೋಗ್ತಿದ್ಯಾ, ಓಡೋಗ್ತಿದ್ಯಾ, ಎದಕ್ಕೆ ಓಡ್ತಿದೀಯಾ ನೀನು? ಇನ್ನೆಲ್ಲೋ ಇದೆ ಸತ್ಯ ಅಂತ, ಇನ್ನೆಲ್ಲೋ ಯಾರೋ ಹೇಳ್ಕೊಡ್ತಾರೆ, ಯಾರೋ ನನಗೆ ದಾರಿ ತೋರಿಸ್ತಾರೆ. ಹಾ ಇನ್ಯಾವುದೋ ಪದ್ಧತಿನಲ್ಲಿ ಇದೆ ನೋಡಿ, ಉಸಿರಾಟನೇ ಈ ದೇಹ ರಕ್ಷಿಸ್ತಾ ಇದೆ. ಅದು ಬಿಟ್ಟು ಬೇರೆಲ್ಲೋ ಓಡಾಡ್ತಾ ಇರ್ತಾರೆ ಜನಗಳು. ಇನ್ನೇನೋ ಇದೆ, ಇನ್ನೇನೋ ಇದೆ, ಇನ್ಯಾರೋ ಹೇಳ್ಕೊಡ್ತಾರೆ, ಇನ್ನೆಲ್ಲೋ ನನಗೆ ಶಾರ್ಟ್ ಕಟ್ ಬೇಗ ಸರಿಯಾಗ್ಬಿಡುತ್ತೆ, ಇನ್ನೆಲ್ಲೋ ಅವ್ರು ಹೇಳ್ಕೊಡ್ತಕ್ಕಂಥ ಪದ್ಧತಿನಲ್ಲಿ ಬೇಗ ನನಗೆ ವಾಸಿ ಆಗ್ಬಿಡುತ್ತೆ ನನ್ನ ಸಮಸ್ಯೆಗಳು, ನನ್ನ ಸಮಸ್ಯೆಯಿಂದ ಹೊರಗೆ ಬರ್ತೀನಿ ಅಂತಕ್ಕಂಥ ಭ್ರಮೆ. ವಿಚಿತ್ರ ವಿಚಿತ್ರ ಅಜ್ಞಾನದಿಂದ ವಿಚಿತ್ರ ವಿಚಿತ್ರ ಭ್ರಮೆಗೆ ಬೀಳ್ತಾ ಇರುತ್ತೆ ಆತ್ಮ. ಬಿದ್ದು 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 ಸಮಯ ವ್ಯರ್ಥ ಮಾಡ್ಕೊಂತಿರ್ತಾನೆ ಮನುಷ್ಯ. ನೋಡಿ, ಸಮಯ ವ್ಯರ್ಥ ಆದಂಗು ಜನ್ಮಗಳು ವ್ಯರ್ಥ ಆಗ್ತಾ ಇರ್ತವೆ. ಭ್ರಮೆನಲ್ಲಿ ಬದುಕಬಾರ್ದು. ಸತ್ಯ ಸುಲಭ ಅಂತಕ್ಕಂಥ ಒಂದು ಆತ್ಮ ಸಾಕ್ಷಾತ್ಕಾರ ಆಗುತ್ತೆ ಆತ್ಮಕ್ಕೆ. ಸರಳ ಸತ್ಯ, ಅತ್ಯಂತ ಸರಳವಾದದ್ದು ಸತ್ಯ. ಆ ಒಂದು ಸಾಕ್ಷಾತ್ಕಾರ ಆಗಬೇಕು ಪ್ರತಿ ಮನುಷ್ಯಗೂ ಕೂಡ. ಅದೇ ಅಲ್ಟಿಮೇಟ್ ವಿಷಯ. ಸತ್ಯ ಸುಲಭ. ನೋಡಿ, ಎಲ್ಲ ತನಕ ಈ ವಿಷಯ ಗೊತ್ತಾಗಲ್ವೋ, ಸುಮ್ಮನೆ ಭ್ರಮೆಯಲ್ಲಿ ಬದುಕ್ತಾ ಇರುತ್ತೆ. ಇಲ್ಯೂಷನ್, ಓಡಾಟ, ಸುಮ್ಮನೆ ಓಡಾಟ. ನನಗೆ ಇನ್ಯಾರೋ ಏನು ಹೇಳಿದ್ದಾರೆ, ಇನ್ಯಾರೋ ನನ್ನ ಆರ ಚೆಕ್ ಮಾಡಿದ್ದಾರೆ ನನಗೆ. ನೋಡಿ, ಇನ್ಯಾರೋ ಹೇಳಿದ್ರು ಅಂದ್ರೆ ಅಜ್ಞಾನ, ಭ್ರಮೆ. ನಾನು ತಿಳ್ಕೊಂಡೆ ನನ್ನಲ್ಲಿ ಎಷ್ಟು ಅಜ್ಞಾನ ಇದೆ ಧ್ಯಾನ ಮಾಡಿ. ರೀಡಿಂಗ್ ಮಾಡ್ತಾರಂತೆ, ರೀಡಿಂಗ್ ಏನು ಉಪಯೋಗ ಇಲ್ಲ, ಅದೆಲ್ಲ ವೇಸ್ಟ್, ಅವೆಲ್ಲ ಭ್ರಮೆಗಳೇ. ಆತ್ಮ ಸಾಕ್ಷಾತ್ಕಾರ, ಅದು ನೆನ್ಪಿಟ್ಕೋಬೇಕು ಮಾಸ್ಟರ್ಸ್ ಇವತ್ತು. ಏನು ಆತ್ಮ ಸಾಕ್ಷಾತ್ಕಾರ? ನಿನ್ನ ಒಂದು ಆತ್ಮದ ಸ್ಥಿತಿ, ನೀನು ಸಾಕ್ಷಾತ್ಕಾರ ಆಗ್ಬೇಕು, ನಿನಗೆ ಸಾಕ್ಷಾತ್ಕಾರ ಆಗ್ಬೇಕು, ಕಾಣಿಸ್ಬೇಕು ನಿನಗೆ. ಏನು ನನ್ನೊಳಗೆ ಏನಿದೆ, ಏನಿದೆ, ನಾನು ಏನು, ನಾನು ಯಾರು? ಒಬ್ಬ ರಮಣ ಮಹರ್ಷಿ ಗೊತ್ತಾದಂಗ, ನಾನು ಯಾರು? ಅವ್ರು ಪ್ರತಿಯೊಂದು ಒಬ್ಬರು ಹೋದ್ರು ಕೂಡ ನೀನು ಯಾರು ಅಂತ ಕೇಳೋರು. ನೋಡಿ, ಅಂದ್ರೆ ಆ ಭ್ರಮೆಯಿಂದ ಹೊರಗೆ ಬರ್ತಾನಂತ. ಏನು ನಾನು ಸೋ ಅಂಡ್ ಸೋ ಪರ್ಸನ್ನು, ಸೋ ಅಂಡ್ ಸೋ ಹೆಸರು ಅಂತಂದ್ರೆ ಭ್ರಮೆ. ನೋಡಿ, ನೀ ಭ್ರಮೆನಲ್ಲಿ ಬದುಕ್ತಿದ್ಯಾ, ಒಂದು ಅಜ್ಞಾನದಲ್ಲಿ ಬದುಕ್ತಿದ್ಯಾ, ಅಂಧಕಾರದಲ್ಲಿ ಬದುಕ್ತಿದ್ಯಾ. ನೀನು ದೇಹ ಅಂತ ಗುರ್ಸ್ಕೊಂತಿದೀಯ, ನೀನು ಯಾವುದೋ ಚೀಫ್ ಮಿನಿಸ್ಟರ್ ಅಂತ ಗುರ್ಸ್ಕೊಂತಿದೀಯ. ಭ್ರಮೆ. ಇದು 4 ದಿನ ಇರ್ತಕ್ಕಂಥದ್ದು. ಇದು ದೇಹ 4 ದಿನ, ಅಧಿಕಾರ 4 ದಿನ. ಅದರಿಂದ ಇರಬೇಡ ನೀನು. ಎಲ್ಲೇ ತನಕ ಅಲ್ಲಿರ್ತೀಯ, ಅಲ್ಲೇ ತನಕ ಭ್ರಮೆನಲ್ಲಿ ಬದುಕ್ತಿರ್ತೀಯ ನೀನು. ನೀನಲ್ಲಿ ಇರಬೇಡ. ನೋಡಿ ಮಾಸ್ಟರ್ಸ್, ನೀನೇನು ಆತ್ಮ ಸಾಕ್ಷಾತ್ಕಾರ, ಒಂದು ನೀನು ಯಾರು, ನೀನು ಭಗವಂತ, ನೀನು ಅಹಂ ಬ್ರಹ್ಮಾಸ್ಮಿ, ಆ ಸ್ಥಿತಿಗೆ ಹೋಗ್ಬೇಕು ನೀನು. ಒಬ್ಬ ರಮಣ ಮಹರ್ಷಿ ಎಲ್ಲ ತನಕ ಮನೇಲಿದ್ದ, ಬರೀ ದೇಹ ಅಸ್ಮಿ. ಯಾವಾಗ ಸಾವಿನ ಅನುಭವ ಆಗುತ್ತೆ ರಮಣ ಮಹರ್ಷಿಗೆ 11 ವರ್ಷ ಇದ್ದಾಗ, ಆಮೇಲೆ ತಿರುವಣ್ಣಾಮಲೈಗೆ ಹೋಗ್ತಾನೆ. ಕೂತು 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 ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಯಾರು ಅಂತ ಗೊತ್ತಾಗುತ್ತೆ, ತಾನು ಯಾರು ಅಂತ ಗೊತ್ತಾಗುತ್ತೆ.
ಅವಾಗೇನಾಗುತ್ತೆ, ಆ ಭ್ರಮೆ ಎಲ್ಲ ಕಳಚ್ಕೊಳುತ್ತೆ. ಒಂದೊಂದು ದಿನ ಧ್ಯಾನ ಮಾಡ್ತಾ ಒಂದೊಂದು ಭ್ರಮೆ ಎಲ್ಲ ಕಳಚ್ಕೊಳುತ್ತೆ. ಒಂದೊಂದು ಲೇಯರ್ ಕಳಚ್ಕೊಂಡು ಏನಾಗುತ್ತೆ, ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ನೋಡಿ ಮಾಸ್ಟರ್ಸ್, ಬೇರೆಯವ್ರು ಹೇಳೋದು ನಾವು ಇಂಪ್ರೆಸ್ ಆದ್ರೆ ಭ್ರಮೆನೇ. ಬೇರೆಯವ್ರು ಹೇಳೋದು ನಮ್ಮೊಳಗೂ ಇತ್ತು ಅಂತ ನಮಗೆ ಅನುಭವಕ್ಕೆ ಬಂದ್ರೆ ಅದು ಆತ್ಮ ಸಾಕ್ಷಾತ್ಕಾರ. ಬೇರೆ ಯಾರೋ ನನಗೆ ಹೇಳಿದ್ದಾರೆ, ಅವನು ಯಾರೋ ಒಬ್ಬ ಸುಮ್ಮನೆ ವಿಚಿತ್ರ ಅನುಭವಗಳಾಗ್ತಾ ಇರುತ್ತೆ ಜನಗಳಿಗೆ. ಬೇರೆ ಯಾರೋ ನನಗೆ ಸ್ವಾಮೀಜಿ ಹೇಳ್ಬಿಟ್ಟಿದ್ದಾನೆ ನೀನು ಗ್ರೇಟು ಅಂತಂದ್ರೆ ಅದೇ ಭ್ರಮನಲ್ಲಿ ಬದುಕ್ತಾ ಇರ್ತಾರೆ. ಬಟ್ ಒಳಗಡೆ ದುಃಖ ಇರುತ್ತೆ. ಬೇರೆ ಯಾರೋ ಹೇಳೋದಲ್ಲ, ನಿನಗೆ ಅರ್ಥ ಆಗ್ಬೇಕು. ನೋಡಿ, ಆ ಒಂದು ಅಹಂಕಾರದಲ್ಲಿ ಬದುಕೋದಲ್ಲ. ಯಾರೋ ಏನೋ ಹೇಳಿದ್ರು ಅಂತ ಆ ವಿಷಯ ತಿಳ್ಕೊಂಡು ಅದೇ ಒಂದು ಅಹಂಕಾರದಲ್ಲಿ, ಅದೇ ಒಂದು ಮೈ ಮರುವಿನಲ್ಲಿ ಬದುಕಿದ್ರೆ ಏನಾಗುತ್ತೆ, ಭ್ರಮೆನಲ್ಲಿ ಬದುಕ್ದಂಗೆ. ಅದು ಆಗ್ಬಾರ್ದು. ಏನಾಗಬೇಕು, ನಿನಗೆ ನೀನೇ ತಿಳ್ಕೋಬೇಕು. ಏನು ಸತ್ಯ ಸುಲಭ ಅಂತ ತಿಳ್ಕೋಬೇಕು. ಶ್ವಾಸಕ್ಕಿಂತಲೂ ಮಿಗಿಲಾದ ವಿದ್ಯೆ ಯಾವುದೂ ಇಲ್ಲ ಅಂತ ತಿಳ್ಕೋಬೇಕು. ಅದು ಆತ್ಮ ಸಾಕ್ಷಾತ್ಕಾರ. ನೋಡಿ, ದಾಟಬೇಕು, ಇವೆಲ್ಲ ಅಜ್ಞಾನಗಳಿಂದ ದಾಟಬೇಕು. ಧ್ಯಾನ ಮಾಡಿದಾಗೂ ಕೂಡ ಪ್ರಾರಂಭದಲ್ಲಿ ಏನು ಮಾಡ್ತೀವಿ ನಾವು, ಎಲ್ಲ ತನಕ ಆತ್ಮ ಸಾಕ್ಷಾತ್ಕಾರ ಕಂಪ್ಲೀಟ್ ಆಗಲ್ವೋ ಅವಾಗ ಭ್ರಮೆನಲ್ಲಿ ಬೀಳ್ತಾನೆ ಇರ್ತೀವಿ ನಾವು. ಆ ಮಾಯದಲ್ಲಿ ಬೀಳ್ತಾ ಇರ್ತೀವಿ. ನಾನು 5 ಗಂಟೆ ಧ್ಯಾನ ಮಾಡಿದೆ, ಒಳ್ಳೆ ಅನುಭವ ಆಯ್ತು, ಓಕೆ ಅಂತ ನೆಕ್ಸ್ಟ್ ಡೇ ಧ್ಯಾನ ಕಡಿಮೆ ಮಾಡಿದ್ರೆ ಭ್ರಮೆನೇ. ನೋಡಿ, ಅಂದ್ರೆ ಆ ಮಾಯ ಅಂತಕ್ಕಂಥದ್ದು, ಭ್ರಮೆ ಅಂತಕ್ಕಂಥದ್ದು ಅವಾಗ ಕೆಲಸ ಮಾಡ್ತಾನೆ ಇರುತ್ತೆ, ನಮ್ಮ ಚುಚ್ತಾನೆ ಇರುತ್ತೆ. ಅದು ಚುಚ್ಚಬಾರ್ದು. ಆ ಭ್ರಮೆಯಲ್ಲಿ ಆ ಮಾಯ ಬಂತು ಅಂದ್ರೆ ಅವಾಗವಾಗೆ ನಾವು ಎಚ್ಚರ ಹೊಂದಬೇಕು. ಯಾಕೆ ಎಚ್ಚರ ಹೊಂದಲ್ಲ ಅಂತಂದ್ರೆ ಭ್ರಮೆನಲ್ಲಿ ಬದುಕ್ತಾ ಇರ್ತೀವಿ, ಅಹಂಕಾರದಲ್ಲಿ ಬದುಕ್ತಾ ಇರ್ತೀವಿ. ಓಕೆ, ನಾನು 3 ಅವರ್ಸ್ ಧ್ಯಾನ ಮಾಡಿದೆ, ಮಾಡೋಣ. 3 ಅವರ್ಸ್ ಧ್ಯಾನ ಮಾಡಿದ್ರೆ ನನಗೆ ಏನೋ ಸ್ವಲ್ಪ ಗೊತ್ತಾಯ್ತು, ಅದು ಜ್ಞಾನ. ಅದೇ ನನಗೆಲ್ಲ ಗೊತ್ತಾಯ್ತು, ಒಂದು ವಾರ ಧ್ಯಾನ ಮಾಡ್ಬಿಟ್ಟೆ, ನನಗೆ ಚೆನ್ನಾಗಿ ಗೊತ್ತಾಗ್ಬಿಡ್ತು ಅಂತಂದ್ರೆ ಭ್ರಮೆ. ನೋಡಿ, ಗೊತ್ತಾಯ್ತು ಅಂತಂದ್ರೆ ನಿನ್ನಲ್ಲಿ ಏನು ಪರಿವರ್ತನೆ ಆಗಿದೆ, ನೀನು ಗಮನಿಸ್ಕೊಂಡಿದೀಯಾ? ಓಕೆ, ನೀನು ಗಮನಿಸ್ಕೊಂಡಿದೆ. ಏನು ಗಮನಿಸ್ಕೊಂಡಿದೆ? ನಿನ್ನಲ್ಲಿ ಆ ಒಂದು ಮಾತು ಬದಲಾಗಿದೆಯಾ? ನಿನ್ನಲ್ಲಿ ಗುಣ ಬದಲಾಗಿದೆಯಾ? ನಿನ್ನಲ್ಲಿ ಶಕ್ತಿ ಹೆಚ್ಚಾಗಿದೆಯಾ? ನಿನ್ನಲ್ಲಿ ಸೇವಾ ಗುಣ ಬಂದಿದೆಯಾ? ನಿನ್ನಲ್ಲಿ ಏನು ಓದಿದ್ರು, ಏನು ಕೇಳಿದ್ರು ಅರ್ಥ ಆಗ್ತಿದೆಯಾ? ಗಮನಿಸ್ಕಂತಿಲ್ಲ. ಯಾಕೆ ಗಮನಿಸ್ಕಂತಿಲ್ಲ ಅಂತಂದ್ರೆ ಭ್ರಮೆನಲ್ಲಿ ಬದುಕ್ತಿದ್ದಾನೆ ಒಬ್ಬ ಧ್ಯಾನ ಸಾಧಕ. ನೋಡಿ, ಅಂದ್ರೆ ಈ ಭ್ರಮೆ ಅಂತಕ್ಕಂಥದ್ದು ಅವಾಗವಾಗ ನಮ್ಮನ್ನ ಚುಚ್ತಾನೆ ಇರುತ್ತೆ, ಕೆಲಸ ಮಾಡ್ತಾನೆ ಇರುತ್ತೆ. ಬೀಳ್ತಾನೆ ಇರ್ತೀವಿ ನಾವು. ಬೀಳಬಾರ್ದು ಭ್ರಮೆಗೆ. ನೀನು ಬುಕ್ಸ್ ಓದ್ಬಿಟ್ಟೆ, ಎಲ್ಲ ತಿಳ್ಕೊಂಬಿಟ್ಟೆ ಅಂತ ಭ್ರಮೆನಲ್ಲಿ ಬದುಕಿದ್ರೆ ಮತ್ತೇನಾಗುತ್ತೆ, ಮತ್ತೆ ಕೆಳಗೆ ಹೋಗ್ತೀಯ ನೀನು. ಆನಂದದಿಂದ ದೂರ ಆಗ್ತೀಯ. ಮನಸ್ಸಿಗೆ ನೀನು ದಾಸ ಆಗ್ಬಿಟ್ಟಿ. ಮನಸ್ಸಿಗೆ ಶರಣಾಗ್ಬಿಟ್ಟಿ ನೀನು. ನೀನು ಭಗವಂತ. ನೀನು ಯಾವಾಗ್ಲೂ ಆನಂದವಾಗಿರ್ಬೇಕು, ಪ್ರಶಾಂತವಾಗಿರ್ಬೇಕು, ನಿಶ್ಚಲವಾಗಿರ್ಬೇಕು ನೀನು. ಅದು ಆತ್ಮ ಸಾಕ್ಷಾತ್ಕಾರ, ಅದು ಆತ್ಮಸ್ಥಿತಿ. ಅದು ಬಿಟ್ಟು ಏನೋ ಒಂದು ಸ್ವಲ್ಪ ನಾನು ತಿಳ್ಕೊಂಡೆ, ಏನೋ ಸ್ವಲ್ಪ ಓದ್ಬಿಟ್ಟೆ, ಏನೋ ಸ್ವಲ್ಪ ಕೇಳ್ಬಿಟ್ಟೆ ಬಂತು ಅಂತ ಗೊತ್ತು ಅಂತಕ್ಕಂಥ ಭ್ರಮೆನಲ್ಲಿ ಬದುಕಿದ್ರೆ ಏನಾಗುತ್ತೆ, ನಿನ್ನ ಸಮಯ ವ್ಯರ್ಥ ಮಾಡ್ಕೊಂಡಂಗೆ, ನಿನ್ನ ಒಂದು ಜನ್ಮ ವ್ಯರ್ಥ ಮಾಡ್ಕೊಂಡಂಗೆ. ಎಷ್ಟೋ ಜನ್ಮಗಳು, ಎಷ್ಟೋ ಆತ್ಮ ಅಜ್ಞಾನದಲ್ಲಿ ಭ್ರಮೆನಲ್ಲಿ ಬದುಕಿ ಎಷ್ಟೋ ಜನ್ಮಗಳು ವ್ಯರ್ಥ ಮಾಡ್ಕೊಳತ್ತೆ. ಅದು ಆಗ್ಬಾರ್ದು. ಸ್ವಲ್ಪ ಶಕ್ತಿಗಳು ಬಂದ್ಬಿಡುತ್ತೆ. ನಾವೆಲ್ಲ ಎಷ್ಟೋ ಕೇಳಿದೀವಿ ವಿಷಯಗಳು. ಸ್ವಲ್ಪ ಶಕ್ತಿಗಳು ಬಂದ್ಬಿಟ್ರೆ ಪ್ರದರ್ಶನ ಮಾಡ್ಬಿಡ್ತಾನೆ ಒಬ್ಬ ಆಧ್ಯಾತ್ಮಿಕದ ಸಾಧನೆಯಲ್ಲಿರ್ತಕ್ಕಂಥವನು. ಸ್ವಲ್ಪ ಶಕ್ತಿಗಳು ಬಂದ್ರೆ ಪ್ರದರ್ಶನ ಮಾಡ್ಬಿಡ್ತಾನೆ. ಅದೇ ಭ್ರಮೆ. ನೋಡಿ, ಆ ಭ್ರಮೆಗೆ ಹೋಗ್ಬಾರ್ದು. ಏನು ಶಕ್ತಿಗಳಿದೆ, ಶಕ್ತಿಗಿಂತೂ ಯುಕ್ತಿ ಮೇಲು. ನೋಡಿ, ಬುದ್ಧಿ ಮೇಲು. ನಿನ್ನ ಹತ್ರ ಶಕ್ತಿ ಇದೆ, ಆ ಸಿದ್ಧಿಗಳಿದಾವೆ. ಸಿದ್ಧಿಗಳು ಯಾಕೆ ಪ್ರದರ್ಶನ ಮಾಡ್ತೀಯ? ಬುದ್ಧಿ ಇಲ್ಲ, ಆ ಭ್ರಮೆನಲ್ಲಿ ಬದುಕ್ತಿದ್ದೀಯ ನನ್ನ ಹತ್ರನೇ ಶಕ್ತಿ ಇದೆ ಅಂತ. ಆ ಶಕ್ತಿನೇ ದೊಡ್ಡದಂತ ಅನ್ಕೊಂತಿದ್ಯಾ ನೀನು. ಅಂದ್ರೆ ವಿಚಿತ್ರ ಭ್ರಮೆಗಳು. ಫಸ್ಟ್ ಏನು ಧ್ಯಾನ ಮಾಡ್ತಿರ್ತೀಯ, ಓಹೋ ನಾನು ಧ್ಯಾನ ಮಾಡಿದೆ, 1 ಗಂಟೆ ಸಾಕು ಬಿಡು, ಸಾಕು ಅನ್ಕೊಂತಿರ್ತೀವಿ. 1 ಗಂಟೆ ಧ್ಯಾನ ಮಾಡಿದ್ರೆ ಅದು ಬರ್ತಕ್ಕಂಥ ಫಲ ಅಷ್ಟೇ ಇರುತ್ತೆ. ಈ ಸೃಷ್ಟಿ ಯಾವತ್ತೂ ಕೂಡ ಹಿಡನ್ನೇ, ಅದು ಯಾವತ್ತೂ ರಹಸ್ಯವಾಗಿರುತ್ತೆ. ಆ ರಹಸ್ಯ ತಿಳ್ಕೋಬೇಕಲ್ಲ.
ಸಾಕು ಅನ್ನೋದಿಲ್ಲ ಆಧ್ಯಾತ್ಮಿಕತೆಯಲ್ಲಿ. ಸಾಕು ಅಂದ್ರೆ ಭ್ರಮೆನಲ್ಲಿ ಬದುಕ್ತೀಯಾ ಅಂತ ನೀನು. ಯಾವತ್ತೂ ಕೂಡ ಆಧ್ಯಾತ್ಮಿಕತೆಯಲ್ಲಿ ಬೇಕು ಅನ್ನೋದು ಇದ್ದೇ ಇರುತ್ತೆ, ತಿಳ್ಕೊಳ್ಳೋದು ಇದ್ದೇ ಇರುತ್ತೆ. ಮುಂದೆ ಹೋಗ್ತಾನೆ ಇರಬೇಕು, ಬಂಡಿ ಸಾಗ್ತಾನೆ ಇರಬೇಕು, ಸಾಗ್ತಾನೆ ಇರಬೇಕು. ಯಾವತ್ತಿಗೂ ಧ್ಯಾನ ಕೂತ್ಕೊಂತಾನೆ. ಶಿವ ಕೂತ್ಕೊಂತಾನೆ ಧ್ಯಾನ. ಸೃಷ್ಟಿಯನ್ನು ರಕ್ಷಿಸ್ತಾನೆ ಶಿವ. ಸಂಹಾರ ಮಾಡೋ ಸೃಷ್ಟಿಯನ್ನು ಆಹ್, ನೋಡ್ತಾನೆ ಕಂಪ್ಲೀಟು. ಅವನೇ ಧ್ಯಾನ ಮಾಡ್ತಿದ್ದಾನಂದ್ರೆ ನೋಡಿ. ಅಂದ್ರೆ ಅವನಿಗೆ ಭ್ರಮೆ ಇಲ್ಲ, ಅವನಿಗೆ ಭ್ರಮೆನಲ್ಲಿ ಬದುಕ್ತಾ ಇಲ್ಲ ಪರಮಾತ್ಮ, ಶಿವ ಪರಮಾತ್ಮ. ಅಂದ್ರೆ ಅಷ್ಟು ರಹಸ್ಯ ಇದೆ ಸೃಷ್ಟಿನಲ್ಲಿ, ಅಷ್ಟು ಮಟ್ಟಿಗಿದೆ ಆಧ್ಯಾತ್ಮಿಕತೆ ನೋಡಿ. ಅಂದ್ರೆ ಸಾಕ್ತಾನೆ ಇರ್ಬೇಕು, ಸಾಕ್ತಾನೆ ಇರ್ಬೇಕು, ಯಾವಾಗ್ಲೂ ಸಾಕ್ತಾನೆ ಇರ್ಬೇಕು ಬಂಡಿ. ಯಾವಾಗ ನಿಂತು ಅಂದ್ಕೊಂಡ್ರೆ ನಾವು ಭ್ರಮೆನಲ್ಲಿ ಬದುಕ್ತೀವಿ ಅಂತ. ಬದುಕಬಾರ್ದು ಭ್ರಮೆನಲ್ಲಿ. ಸಾಧನೆ ನಡೀತಾನೆ ಇರ್ಬೇಕು, ಸಾಧನೆ ನಡೀತಾ ಇರ್ಬೇಕು, ಸ್ವಾಧ್ಯಾಯ ನಡೀತಾನೆ ಇರ್ಬೇಕು, ಸತ್ಸಂಗ ನಡೀತಾ ಇರ್ಬೇಕು, ಕೇಳಿಸ್ಕೊಂತಾನೆ ಇರ್ಬೇಕು, ಕೇಳಿಸ್ಕೊಂತಾನೆ ಇರ್ಬೇಕು. ಒಂದೇ ಬಾಯಿ ಇದೆ, 2 ಕಿವಿ ಇದೆ, 2 ಕಣ್ಣಿದೆ. ನೋಡು, ಒಳ್ಳೇದು ನೋಡು, ಹೆಚ್ಚೆಚ್ಚು ಕೇಳು. ನೋಡಿ, ಕೇಳಿ, ತಿಳ್ಕ, ಮಾತು ಕಡಿಮೆ ಮಾಡು. ನೋಡಿ, ಆ ಸೃಷ್ಟಿನೇ ಹೇಳಿದೆ, ದೇಹ ಕೊಟ್ಟಿದೆಯಲ್ಲ, ದೇಹನೇ ಹೇಳ್ತಿದೆ, ಏನ್ ಹೇಳ್ತಿದೆ? ಭ್ರಮೆನಲ್ಲಿ ಬದುಕಬೇಡ, ಜಾಸ್ತಿ ಮಾತಾಡಬೇಡ ನೀನು. ಜಾಸ್ತಿ ಕೇಳಿಸ್ಕ, ಜಾಸ್ತಿ ನೋಡು. ಒಳ್ಳೇದು ನೋಡು, ಜಾಸ್ತಿ ಅಲ್ಲ, ಒಳ್ಳೇದು ನೋಡು. ನೋಡಿ, ನೋಡಿ, ಕೇಳಿ, ತಿಳಿ. ನಿನ್ನ ಸಮಯ ಬಂದಾಗ ಮಾತಾಡು, ಮಾತಾಡ್ಬೇಕಾದಾಗ ಮಾತಾಡು. ನೋಡಿ ಮಾಸ್ಟರ್ಸ್. ಅಂದ್ರೆ ಭ್ರಮೆ ಅಂತಕ್ಕಂಥದ್ದು ಟ್ರಿಗರ್ ಮಾಡ್ತಾ ಇರುತ್ತೆ ನಮ್ಮನ್ನ. ಹೆಚ್ಚೆಚ್ಚು ಮಾತಾಡು ಅಂತ. ಅದು ಆಗ್ಬಾರ್ದು. ಏನಾಗುತ್ತೆ? ಆ ಭ್ರಮೆಯಾಗ್ ಬಿದ್ವಿ ಅನ್ಕೊಳ್ಳಿ, ನಾವು ಮತ್ತೆ ಪಾತಾಳಕ್ಕೆ ಹೋಗ್ತೀವಿ, ಕೆಳಗೆ ಹೋಗ್ತೀವಿ, ಮೇಲೆ ಹೋಗ್ಬೇಕು, ಯಾವಾಗ್ಲೂ ಮೇಲೆ ಹೋಗ್ಬೇಕು. ಒಂದು ಗಿಡ ಹಾಕಿದೀವಿ, ಅದೇನಾಗುತ್ತೆ ದಿನ ಬೆಳಿತಾನೆ ಇರುತ್ತೆ. ಅದು ಅಲ್ಲೇ ನಿಂತ್ಕಂತಂದ್ರೆ, ಅದಕ್ಕೆ ಸರಿಯಾಗಿ ನೀರ್ ಹಾಕ್ತಿಲ್ವೋ, ಸರಿಯಾಗಿ ಗೊಬ್ಬರ ಹಾಕ್ತಿಲ್ಲ ಅಂತ ಅರ್ಥ. ನಾವು ಕೂಡ ಬೆಳೆದಿಲ್ಲ, ಅಲ್ಲೇ ಇದೀವಿ ಅಂದ್ರೆ ಅರ್ಥ ಏನು? ಭ್ರಮೆನಲ್ಲಿ ಬದುಕ್ತಿದ್ವಿ. ನಮಗೆ ಸರಿಯಾದ ಆಹಾರ ಸಿಗ್ತಾ ಇಲ್ಲ. ಏನು ಆಹಾರ ಸಿಗ್ತಿಲ್ಲ? ಜ್ಞಾನ ಅಂತಕ್ಕಂಥ ಆಹಾರ ಸಿಗ್ತಿಲ್ಲ ನಮಗೆ. ನಾವು ಭ್ರಮೆನಲ್ಲಿ ಬದುಕಿ ಅಲ್ಲೇ ಇದ್ದೀವಿ ಅಂತ. ಏನಾಗ್ಬೇಕು ಅಂತಂದ್ರೆ, ಜ್ಞಾನ ಏನು ಭ್ರಮೆಯನ್ನ ದೂರ ಮಾಡಬೇಕು. ಸಾಧನೆ ಹೆಚ್ಚು ಮಾಡಬೇಕು. ಹೆಚ್ಚೆಚ್ಚು ಸಾಧನೆ ಆದಷ್ಟು ನಾವು ಬೆಳಿತೀವಿ. ಏನು ವಿಶ್ ಆಜ್ಞಾಚಕ್ರದಲ್ಲಿ ಧ್ಯಾನ ಪ್ರಾರಂಭ ಮಾಡಿದ್ರೆ ಮೇಲೆ ಸಹಸ್ರಾರ ಸ್ಥಿತಿಗೆ ಹೋಗ್ತೀವಿ ನಾವು. ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂತೀವಿ ಮೇಲೆ ಹೋಗಿ. ಅದು ಆಗ್ಬೇಕು. ಅದು ಬಿಟ್ಟು ನಾನು ಅಲ್ಲೇ ಇದ್ದೀನಿ, ಆಜ್ಞಾಚಕ್ರದಲ್ಲಿ ಇದ್ದೀನಿ, ಧ್ಯಾನನೇ ಮಾಡ್ತಿದ್ದೀನಿ. ಆ ಸ್ವಲ್ಪ ತಿಳ್ಕೊಂತಿದ್ದೀನಿ ಅಂದ್ರೆ ನಾವಿನ್ನೂ ಭ್ರಮೆನಲ್ಲಿ ಬದುಕ್ತಿದೀವಿ ಅಂತ. ನಾನಿನ್ನೂ ಸೇವೆ ಮಾಡ್ತಿಲ್ಲ. ನನಗೊಂದೇ ಸಾಕು ಬಿಡು ಧ್ಯಾನ. ನನಗೇ ಗೊತ್ತಿಲ್ಲ ಅಂತಂದ್ರೆ ಅದು ಕೂಡ ಭ್ರಮೆನೇ. ನೀನು ಮುಂದೆ ಹೋಗ್ಬೇಕು. ಕಾಣಬೇಕು ಮುಂದೆ ಎಲ್ಲರಿಗೂ ಸೇವೆ ಮಾಡು, ಹೇಳ್ಕೊಡು. ಎಷ್ಟೋ ವಿಷಯ ತಿಳ್ಕಂತೀಯ ಹೇಳ್ಕೊಟ್ಟಷ್ಟು ಟೀಚಿಂಗ್ ಇಸ್ ದ ಬೆಸ್ಟ್ ವೇ ಆಫ್ ಲರ್ನಿಂಗ್ ಅಂತಾರೆ. ಹೇಳ್ಕೊಡೋದೇ ಒಂದು ದೊಡ್ಡ ಕಲಿಕೆ ಅಂತ ಹೇಳ್ತಾರೆ ನೋಡಿ. ಯಾಕಂದ್ರೆ ನೀನು ಸಹಸ್ರಾರ ಸ್ಥಿತಿಗೆ ಹೋಗ್ಬೇಕು. ಅದು ಬಿಟ್ಟು ನಾನು ಆಜ್ಞಾಚಕ್ರದಲ್ಲಿ ಇರ್ತೀನಿ, ಧ್ಯಾನನೇ ಮಾಡ್ತೀನಿ ಅಂತಂದ್ರೆ ಭ್ರಮೆನಲ್ಲಿ ಬದುಕ್ತೀಯಾ ಅಂತ ಅರ್ಥ. ನಿನಗೆ ಅದೇ ಅಲ್ಲೇ ಇರ್ತೀಯ ನೀನು, ಮುಂದೆ ಹೋಗಲ್ಲ. ಅಂದ್ರೆ ಭ್ರಮೆನಲ್ಲಿ ಬದುಕ್ತಾ ಇದ್ದಾನೆ ಮನುಷ್ಯ. ದಾಟಬೇಕು. ನನಗೆ ಯಾಕೆ ಬೇಕೂಡಪ್ಪ ನನ್ನ ಧ್ಯಾನ ಸಾಕು, ನನ್ನ ಸಂಸಾರ ಸಾಕು ಅಂದ್ರೆ ಮೂರ್ಖ ಅಂತ. ನಿನ್ನ ಸಂಸಾರ ಅಲ್ಲ. ನೀನಲ್ಲ. ಅಂದ್ರೆ ನಿನ್ನ ಸಂಸಾರ ನೀನು ಅನ್ಕೊಂಡಿದ್ದೀಯ, ಅದೇ ಭ್ರಮೆನಲ್ಲಿ ಬದುಕ್ತಿದ್ದೀಯ ನೀನು. 4 ದಿನ ಸಂಸಾರದಲ್ಲಿ ಇದೀಯ ಅಷ್ಟೇ. ಸುಮ್ಮನೆ ಒಂದು ಬಂದಿದ್ದೀಯ ನಾಟಕಕ್ಕೋಸ್ಕರ. ನಾಟಕಕ್ಕೋಸ್ಕರ ಬಂದಿದ್ದೀಯಾ ಅಂತಕ್ಕಂಥ ಒಂದು ಆ ಜ್ಞಾನನೇ ಇರಲ್ಲ, ಅರಿವಿರಲ್ಲ. ನಾನೆಷ್ಟೋ ಮೆಡಿಟೇಟರ್ಸ್ ಕೇಳ್ತೀನಿ, "ಸರ್ ನಮ್ಮ ಸಂಸಾರನ ಸರಿ ಮಾಡಕ್ಕಾಗಲ್ಲ. ಇನ್ನ ಪ್ರಪಂಚನ ಹೆಂಗ್ ರೆಡಿ ಮಾಡಕ್ಕಾಗುತ್ತೆ?" ನಿನ್ನ ಸಂಸಾರ ನೀನಲ್ಲ ಸ್ವಾಮಿ. ನಿನ್ನ ಸಂಸಾರದಲ್ಲೇ ನೀನು ಸುಮ್ಮನೆ ಇದೀಯ ಅಷ್ಟೇ. 4 ದಿನ ಇದೀಯ. ಅದೊಂದು ಕರ್ಮ ಇದೆ ನಿನಗೆ. ಸಂಸಾರಕ್ಕೋಸ್ಕರ ಬಂದಿದೀಯ. ಕರ್ಮ ಕ್ಲಿಯರ್ ಮಾಡಕ್ಕೋಸ್ಕರ ಸಂಸಾರದಲ್ಲಿ ಇದೀಯ. ಸಂಸಾರ ನೀನಲ್ಲ ನೀನು. ಎಲ್ಲರೂ ನಿಮ್ಮೋರೇ. ನೋಡಿ. ಅಂದ್ರೆ ವಿಚಿತ್ರ ಭ್ರಮೆನಲ್ಲಿ ಬದುಕ್ತಾನೆ ಇರ್ತಾನೆ ಆತ್ಮ. ಧ್ಯಾನ ಪ್ರಾರಂಭ ಮಾಡಿದ್ರು ಕೂಡ. ಏನು ಅಂದ್ರೆ ಭ್ರಮೆ ಯಾವುದಲ್ಲ ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು. ನನಗೆ ನಾನು ತಿಳ್ಕೋಬೇಕು. ಒಬ್ರು ಯಾರೋ ಏನೋ ಹೇಳಿದ್ರು ಅಂದ್ರೆ ನನ್ನತ್ರ ಆ ಶಕ್ತಿ ಇದೆಯಾ? ನನ್ನತ್ರ ಆ ಪರಿವರ್ತನೆ ಆಗಿದೆಯಾ? ಯಾರೋ ಏನೋ ಹೇಳ್ಬಿಟ್ರಂತ ಅಹಂಕಾರ ಬಂದ್ರೆ ಏನಾಗುತ್ತೆ? ಮತ್ತೆ ಭ್ರಮೆಯಲ್ಲಿ ಬದುಕ್ದಂಗೆ. ನೋಡಿ ಮಾಸ್ಟರ್ಸ್, ನಾನು ಸುಮಾರು ಜನಕ್ಕೆ ಕೇಳಿದ್ದೀನಿ ಎಕ್ಸ್‌ಪೀರಿಯನ್ಸ್‌ಗಳು. ಯಾರೋ ಎಕ್ಸ್‌ಪೀರಿಯನ್ಸ್ ಕೇಳಿ ಊಹೆ ಮಾಡ್ಕೊಂಡು ನನಗೂ ಆಗಿದೆ ಅನ್ಕೊಂಡ್ರೆ ಮತ್ತೆ ಭ್ರಮೆಯಲ್ಲಿ ಬದುಕ್ದಂಗೆ.
PMC ಕನ್ನಡದಲ್ಲಿ ಸುಮಾರು ಎಕ್ಸ್‌ಪೀರಿಯನ್ಸ್ ಕೇಳ್ಬಿಡ್ತಾರೆ. ಕೇಳ್ಬಿಟ್ಟು ಧ್ಯಾನಕ್ಕೆ ಕೂತಾಗ ಬರೀ ಅದನ್ನೇ ವಿಜುವಲೈಸ್ ಮಾಡ್ಕೊಂತ ಕೂತ್ಕೊಂತಾರೆ. ಭ್ರಮೆಯಲ್ಲಿ ಬದುಕ್ತಿರ್ತಾರೆ. ಕಾಣ್ದಿರೋದನ್ನ ಕಾಣ್ದಿದೆ ಅನ್ಕೊಂತಾರೆ ನೋಡಿ. ಅಂದ್ರೆ ಮನಸ್ಸು ಅಷ್ಟು ಸೂಕ್ಷ್ಮ. ಅಂದ್ರೆ ಆ ಸೂಕ್ಷ್ಮತೆಯನ್ನ ಗಮನಿಸಬೇಕು ಮನಸ್ಸನ್ನ. ಯಾವಾಗ ಗಮನಿಸ್ತೀವಿ ಅಂದ್ರೆ ಹೆಚ್ಚೆಚ್ಚು ಸಾಧನೆ ಮಾಡಿದಾಗ ಕುಂತಾಗ ಗೊತ್ತಾಗುತ್ತೆ ಮಾಸ್ಟರ್ಸ್. ಕುತ್ಕಬೇಕು. ಅಂದ್ರೆ ಯಾಕೆ ಕುತ್ಕೋಬೇಕಂದ್ರೆ ಆ ಭ್ರಮೆನಲ್ಲಿ ಬೀಳ್ಬಾರ್ದಂತ. ಆತ್ಮ ಸಾಕ್ಷಾತ್ಕಾರ ಆಗ್ಬೇಕಲ್ಲ. ಭ್ರಮೆನಲ್ಲಿ ಬೀಳ್ಬಾರ್ದಂತ ಕುಂತಾಗ ಏನಾಗುತ್ತೆ, ಆ ಭ್ರಮೆ ಕೆಲಸ ಮಾಡಲ್ಲ, ಆ ಮಾಯೆ ಕೆಲಸ ಮಾಡಲ್ಲ, ಆ ರಾಕ್ಷಸ ಕೆಲಸ ಮಾಡಲ್ಲ. ನಿನ್ನ ಆತ್ಮ ಕೆಲಸ ಮಾಡುತ್ತೆ, ಭಗವಂತ ಕೆಲಸ ಮಾಡ್ತಾನೆ ನೋಡಿ. ಆ ಭಗವಂತ ಕೆಲಸ ಮಾಡೋದ್ ಬಿಟ್ಟು ಆ ರಾಕ್ಷಸ ಕೆಲಸ ಮಾಡಿದ್ರೆ ಏನ್ ಮಾಡ್ತಾನೆ? ರಾಕ್ಷಸನ ಕೆಲಸಗಳೇ ನಡೀತಾ ಇರ್ತವೆ ಹೊರಗಡೆ ಎಲ್ಲ ಈ ಇಂದ್ರಿಯಗಳಿಂದ. ಏನಾಗಬೇಕು? ಕಂಪ್ಲೀಟು ಆ ಭ್ರಮೆಯಿಂದ ದೂರ ಆಗ್ಬೇಕು. ಅಂದ್ರೆ ವಿಚಿತ್ರ ಅಜ್ಞಾನದಿಂದ ವಿಚಿತ್ರ ತೊಂದರೆಗಳು ತರ್ತಂತಿರ್ತೀವಿ ನಮಗೆ ನಾವೇ. ಅಂದ್ರೆ ಯಾವತ್ತೂ ತಿಳ್ಕೊಳ್ಳೋದಿದ್ದೇ ಇದೆ. ಯಾವತ್ತೂ ದಾಹ ಇರ್ಬೇಕು ಒಳಗಡೆ. ಏನು ಅಂದ್ರೆ ಆ ಶಿವ ಪರಮಾತ್ಮ ಧ್ಯಾನ ಮಾಡ್ತಿದ್ದಾನೆ. ಆ ಇನ್ನ ಎಷ್ಟಿದೆಯೋ ತಿಳ್ಕೊಳ್ಳೋದು. ಅವನ ತರ ಆಗ್ಬೇಕು ನಾನು. ಅವನು ಇವತ್ತಿಗೆ ಯಾಕೆ ಧ್ಯಾನ ಮಾಡ್ತಿದ್ದಾನೆ? ಯಾಕೆ ಮಾಡ್ತಿದ್ದಾನೆ ಧ್ಯಾನ? ಎಷ್ಟು ರಹಸ್ಯ ಇದೆ ನೋಡಿ. ಅದು ನಮ್ಮ ಗುರಿ ಆಗ್ಬೇಕು. ಅದು ಜ್ಞಾನ, ಅದು ಅರಿವು. ಅದು ಬಿಟ್ಟು 4 ದಿನ ಧ್ಯಾನ ಮಾಡಿದೆ, 1 ತಿಂಗಳು ಧ್ಯಾನ ಮಾಡಿದೆ ಅಂತ ಧ್ಯಾನ ಕಡಿಮೆ ಮಾಡಿದ್ರೆ ಮತ್ತೆ ಭ್ರಮೆನಲ್ಲಿ ಬದುಕ್ದಂಗೆ. ಸ್ವಲ್ಪ ಗೊತ್ತಾಯ್ತಂತ ತಲೆ ಮೇಲೆ ಕೊಂಬ್ ಬಂದ್ರೆ ಭ್ರಮೆ ಬಂದಂಗೆ ನೋಡಿ ಮಾಸ್ಟರ್ಸ್. ಗೊತ್ತಾದವನು ಮಾತಾಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ಜಾಸ್ತಿ. ಆರಾಮಾಗಿರ್ತಾನೆ. ಭಗವಂತನ ತರ ನಿಶ್ಚಲವಾಗಿರ್ತಾನೆ ಅವನು. ಅವನ ಸಮಯ ಬಂದಾಗ ಇನ್ನೊಂದು 4 ಮಾತಾಡ್ತಾನಷ್ಟೇ. ರಮಣ ಮಹರ್ಷಿ ತರ ನೋಡಿ. ಅಂದ್ರೆ ಮ್ಯಾಕ್ಸಿಮಮ್ ಸೈಲೆನ್ಸ್ ನೋಡಿ. ಮ್ಯಾಕ್ಸಿಮಮ್ ಸೈಲೆನ್ಸ್ ಆಗಬೇಕು. ಯಾವಾಗ ಸೈಲೆನ್ಸ್ ಆಗುತ್ತೆ? ಅವನಿಗೆ ಯಾವಾಗಲೂ ಯಾವಾಗಲೂ ತುಂಬಿರ್ತಾನೆ ಅವನು. ಅವನ ಸಮಯ ಬಂದಾಗ 4 ಮಾತಾಡಿ 4 ಜ್ಞಾನ ಕೊಟ್ಟು ಆರಾಮಾಗಿ ಬದುಕ್ತಾ ಇರ್ತಾನೆ. ನಿಶ್ಚಲವಾಗಿ ಆರಾಮಾಗಿ ಆನಂದವಾಗಿ ಬದುಕ್ತಾ ಇರ್ತಾನೆ ಅವನು. ನೋಡಿ. ಅದು ಆಗ್ಬೇಕು. ಭ್ರಮೆನಲ್ಲಿ ಬದುಕಬಾರ್ದು ಮಾಸ್ಟರ್ಸ್. ಭ್ರಮೆನಲ್ಲಿ ಬದುಕಿದ್ರೆ ಅಜ್ಞಾನದಲ್ಲಿ ಬದುಕ್ದಂಗೆ, ಕತ್ಲಲ್ಲಿ ಬದುಕ್ದಂಗೆ, ಅಂಧಕಾರದಲ್ಲಿ ಬದುಕ್ದಂಗೆ. ನನ್ನ ಯಾರೋ ಉದ್ಧಾರ ಮಾಡ್ತಾರೆ, ಯಾರೋ ಆಶೀರ್ವಾದ ಮಾಡಿದ್ದಾರೆ ಅಂದ್ರೆ ಭ್ರಮೆ. ಯಾರಿಗೂ ಆಶೀರ್ವಾದ ಮಾಡಕ್ ಸಾಧ್ಯ ಇಲ್ಲ. ಅಸಂಭವ. ಸೃಷ್ಟಿಯಲ್ಲಿ ನಡೆಯೋದೇ ಇಲ್ಲ. ನನಗೆ ಯಾರೋ ಮಾಸ್ಟರ್ಸ್ ಕಂಡು ನನಗೆ ಆಶೀರ್ವಾದ ಮಾಡಿದಾರಂತ. ಅದೇ ಒಂದು ಆ ಅಹಂಕಾರದಲ್ಲಿ ಅದೇ ಒಂದು ಆ ಸ್ಥಿತಿಯಲ್ಲಿ ಬದುಕಿದ್ರೆ ಏನಾಗುತ್ತೆ? ಮತ್ತೆ ನೀನ್ ಕೆಳಗ್ ಜಾರ್ತಿದೀಯ ನೀನು. ಕಂಡಿದ್ದಾರೆ ನೀನು ಮಾಸ್ಟರ್ಸ್ ಯಾಕೆ ಕಂಡಿದ್ದಾರೆ ಅಂದ್ರೆ ನೀನು ಮುಂದೆ ಹೋಗು, ನಿನ್ ಸಾಧನೆ ಎಷ್ಟೋ ಇದೆ ಅಂತ. ಅಂದ್ರೆ ಯಾವುದೋ ಎಕ್ಸ್‌ಪೀರಿಯನ್ಸ್‌ಗೆ ಅಂಟ್ಕೊಂಡ್ಬಿಡೋದು. ಎಕ್ಸ್‌ಪೀರಿಯನ್ಸ್ ಅನಲೈಸ್ ಮಾಡೋದು. ಅಂದ್ರೆ ಧ್ಯಾನದಲ್ಲಿ ಇವೆಲ್ಲ ಆಗ್ತವೆ. ನಾನು ಕೇಳಿದ್ದೀನಿ. ಅಲ್ಲಿ ನಿಲ್ಬಾರ್ದು ಯಾವಾಗ್ಲೂ. ನಿಂತು ನೀರಾಗ್ಬಾರ್ದು. ಸಮುದ್ರದ್ ತರ ಆಗ್ಬೇಕು. ನಿಂತು ನೀರಾದ್ರೆ ಏನಾಗುತ್ತೆ? ಸ್ಮೆಲ್ ಬರುತ್ತೆ. ಅಂದ್ರೆ ನಿನ್ನಲ್ಲಿ ಸ್ಮೆಲ್ ನಿನಗೆ ಕೊಳೆಯೋದು ಅಂಟ್ಕೊಂಡಂಗೆ. ಅಂದ್ರೆ ಸಾಕ್ತಾ ಇರ್ಬೇಕು. ಯಾವಾಗ್ಲೂ ಸಾಕ್ತಾ ಇರ್ಬೇಕು. ಸೃಷ್ಟಿ ನೋಡಿ ಹೆಂಗ್ ಬದಲಾವಣೆ ಆಗ್ತಿದೆ. ದಿನಕ್ಕೂ ಬದಲಾವಣೆ ಆಗ್ತಿದೆ. ಯಾಕೆ ಬದಲಾವಣೆ ಅಂದ್ರೆ ಚೇಂಜು. ನೀನು ಕೂಡ ಬದಲಾಗ್ತಾ ಇರ್ಬೇಕು. ಬೆಳಿತಾ ಇರ್ಬೇಕು. ಸೃಷ್ಟಿ ಹೇಳ್ತಿದೆ ನಿನಗೆ. ಬದಲಾಗು, ಬೆಳಿ. ಆ? ನಾನು ಬದಲಾಗಿಲ್ಲ, ಚೇಂಜ್ ಆಗಿಲ್ಲ, ಅಲ್ಲೇ ಇದೀನಿ ಅಂದ್ರೆ ಏನು? ನೀನಿನ್ನೂ ಭ್ರಮೆನಲ್ಲಿ ಬದುಕ್ತಿದೀಯ ಅಂತ. ಯಾವುದೋ ಒಂದು ಭ್ರಮೆನಲ್ಲಿ ಸಿಗಾಕೊಂಡಿದೀಯ ಅಂತ. ಸಾಧನೆ ಅಂತಕ್ಕಂಥದ್ದು ಯಾವತ್ತೂ ಇದ್ದಿದ್ದೇ. ಸಾಧನೆಗೆ ಯಾವತ್ತೂ ಕೊನೆ ಇಲ್ಲ, ಸ್ಟಾಪ್ ಇಲ್ಲ, ಫುಲ್ ಸ್ಟಾಪ್ ಇಲ್ಲ. ಯಾವತ್ತೂ ಕಾಮ ಇದೆ ಸಾಧನೆಗೆ. ಮುಂದೆ ಸಾಗ್ತಾ ಇರ್ಬೇಕು. ಫುಲ್ ಸ್ಟಾಪ್ ಅಂತಕ್ಕಂಥದ್ದು ಇಲ್ಲೇ ಇಲ್ಲ ಆಧ್ಯಾತ್ಮಿಕತೆಯಲ್ಲಿ. ಇದು ಅರಿವು. ನಾನು ಫುಲ್ ಸ್ಟಾಪ್ ಹಾಕ್ಕೊಂಡೆ ಅಂದ್ರೆ ಭ್ರಮೆಗೆ ಬಿದ್ದೆ ಅಂತ ಅರ್ಥ. ನೋಡಿ ಮಾಸ್ಟರ್. ಆತ್ಮ ಸಾಕ್ಷಾತ್ಕಾರ ಅದೇ ಮೇನ್ ಇಂಪಾರ್ಟೆಂಟ್. ಅದೇ ವಿಷಯ. ಏನೇ ಕೇಳಿದ್ರು, ಏನೇ ಕಂಡ್ರು, ಆ? ನಿನ್ಗೆ ಏನೇ ಅನುಭವ, ಏನೇ ಯಾರೋ ಏನೋ ನೋಡಿದ್ರು ಕೂಡ ನಿನಗೆ ಅನುಭವಕ್ಕೆ ಬರ್ಬೇಕದು. ನಿನಗೆ ಅನುಭವಕ್ಕೆ ಬಂದಾಗ ಏನಾಗುತ್ತೆ? ಜ್ಞಾನ ಆಗುತ್ತೆ. ಅನುಭವನೇ ಜ್ಞಾನ.
ಇನ್ಫಾರ್ಮೇಷನ್ ಅಲ್ಲ ಜ್ಞಾನ, ಕೇಳಿದ್ದು ಜ್ಞಾನ ಅಲ್ಲ, ನೋಡಿದ್ದು ಜ್ಞಾನ ಅಲ್ಲ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತಾರೆ. ಯಾಕೆ ಅಂತಂದ್ರೆ ಅನುಭವ ಪಡಿ ನೀನು. ಅನುಭವ ಪಡೆದಾಗ ಏನಾಗುತ್ತೆ, ಆ ನೀರು ನಿಲ್ಲುತ್ತೆ ಬಿದಿರು ಪುಟ್ಟಿನಲ್ಲಿ. ಬಿದಿರು ಪುಟ್ಟಿ ಆಗಲ್ಲ, ನೀನು ಏನಾಗ್ತೀಯ, ಒಂದು ಗಟ್ಟಿಯಾದ ಪುಟ್ಟಿ ಆಗ್ತೀಯ ನೀನು. ಬಿದಿರು ಪುಟ್ಟಿ ನಿಲ್ಲಕ್ಕೆ ಸಾಧ್ಯ ಇಲ್ಲ, ಸೋರ್ತಾನೆ ಇರುತ್ತೆ. ಅದು ಸೋರಲ್ಲ, ನಿಲ್ಲುತ್ತೆ, ಗಟ್ಟಿ ಆಗುತ್ತೆ ಪುಟ್ಟಿ, ಭದ್ರ, ತಳ ಭದ್ರ ಆಗುತ್ತೆ. ಅವಾಗ ಜ್ಞಾನ ಆಗುತ್ತೆ. ಜ್ಞಾನ ಹೆಚ್ಚಾದಾಗ ಹೆಚ್ಚಾದಾಗ ಏನಾಗುತ್ತೆ, ನಿನ್ನ ಶಕ್ತಿ ಹೆಚ್ಚಾಗುತ್ತೆ, ನಿನ್ನ ಮಾತು ಪರಿವರ್ತನೆ ಆಗುತ್ತೆ, ಗುಣ ಪರಿವರ್ತನೆ ಆಗುತ್ತೆ, ನಿನ್ನ ಶಕ್ತಿ ಆ? ಮೇಲೆ ಹೋಗ್ತಾನೇ ಇರುತ್ತೆ. ನೋಡಿ ಮಾಸ್ಟರ್ಸ್, ಅಂದ್ರೆ ನಿನಗೆ ದುಃಖ ದೂರ ಆಯ್ತು, ಕನ್ಫ್ಯೂಷನ್ಸ್ ದೂರ ಆಯ್ತು, ನೀನು ಎನ್ಲೈಟನ್ ಆದಿ, ನೀನು ಜ್ಞಾನೋದಯ ಹೊಂದಿದಿ. ಅದು ನಿನಗೆ ಗೊತ್ತಾಗಬೇಕು, ಯಾರು ಹೇಳೋದಲ್ಲ. ಅದು ಕೂಡ ನೋಡಿ ಮಾಸ್ಟರ್ಸ್, ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಒಂದು. ನೀನು ಯಾರು ಅಂತ ತಿಳಿ. ರಮಣ ಮಹರ್ಷಿ ಹತ್ತದ, ನೀನು ಯಾರು ತಿಳಿ. ನೀನು ಎಲ್ಲೇ ತನಕ ತಿಳ್ಕೊಳಲ್ವೋ ಅಲ್ಲೇ ತನಕ ನೀನು ದುಃಖದಲ್ಲಿ ಇರ್ತೀಯ, ಕನ್ಫ್ಯೂಷನ್ ಅಲ್ಲಿ ಇರ್ತೀಯ, ದುಗುಡದಲ್ಲಿ ಇರ್ತೀಯ. ಅಂದ್ರೆ ಅಷ್ಟು ಮಟ್ಟಿಗೆ ನಿನಗೆ ಆ ಪರಿವರ್ತನೆ ಕಾಣಿಸ್ಬೇಕು, ನಿನಗೆ ಕಾಣಿಸ್ಬೇಕು, ಯಾರು ಕಾಣಿಸೋದಲ್ಲ, ಅದು ಯಾರು ಬಂದು ಹೇಳೋದಲ್ಲ. ಯಾರೋ ಬರ್ತಾರೆ, ಸರಿಯಾದ ಗುರುಗಳು ಬಂದು ಹೇಳಿದ್ರೆ ಓಕೆ, ಅದು ನಿನಗೂ ಕೂಡ ಅನಿಸುತ್ತೆ. ಅದು ಅವ್ರು ಹೇಳಿದಾಗ, ಅವ್ರು ಹೇಳೋದೊಂದೇ ಅಲ್ಲ, ನಿನಗೂ ಕೂಡ ಅನಿಸುತ್ತದು. ಒಳಗಿಂದ ಅನಿಸುತ್ತೆ, ಮನಸ್ಸಿಂದ ಅನ್ಸೋದಲ್ಲ. ಆತ್ಮ ಹೇಳುತ್ತೆ ಓಕೆ, ನೀನು ಕೂಡ ನಿನ್ನ ಸಮಾಧಾನ ಸಿಗುತ್ತೆ, ಸಂತೃಪ್ತಿ ಸಿಗುತ್ತೆ ಒಳಗಡೆ. ನೋಡಿ, ಅದು ಆತ್ಮ ಸಾಕ್ಷಾತ್ಕಾರ ಮಾಸ್ಟರ್ಸ್. ಅಂದರೆ ಅಜ್ಞಾನ ಯಾವತ್ತು ನಮ್ಮನ್ನ ಡಾಮಿನೇಟ್ ಮಾಡಬಾರ್ದು, ಮನಸ್ಸು ಡಾಮಿನೇಟ್ ಮಾಡಬಾರ್ದು. ಏನು ಮಾಡಬೇಕು ಡಾಮಿನೇಟ್ ಅಂದರೆ, ಆತ್ಮನೇ ಡಾಮಿನೇಟ್ ಮಾಡಬೇಕು. ಅದೇ ಅರಿವು, ಅದೇ ಜ್ಞಾನ, ಅದೇ ಆತ್ಮ ಸಾಕ್ಷಾತ್ಕಾರ. ನೋಡಿ, ಅಲ್ಲಿಗೆ ಹೋಗ್ಬೇಕು ನಾವು. ಥ್ಯಾಂಕ್ ಯು ಮಾಸ್ಟರ್ಸ್.